ಇವತ್ತು ಎಷ್ಟು ಗಾಡಿ ಇದೆ. ಸೊ ಬ್ರೇಕಪ್ ಮಾಡಿ ಬ್ರೇಕಪ್ ಅಂತ ಎಂತ ಮಾತಾಡ್ತೀನಿ ನಾನು. ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯ್ತು ನೋಡಿ. ಹಂಗೆ ಆಗೊಂಬೆ ವ್ಯವಸ್ಥೆ ಬರ್ತಿದೆ ಇಲ್ಲಿ. ನಿಮ್ಮದೊಂದು ಕೊಡಚಾದ್ರಿ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಮಾಡಿ, ಹೇಗಾಯ್ತು ಅಂತ. விழுந்ததே தெரியாமலே தரையிலே நிழவேகுதே தனிமையை அறியாமலே நினைவுகள் விளையாடுதே ನಿಜಮದು ಪುರಿಯಾಮಲೇ. ನಮಸ್ಕಾರ, ಫ್ರಮ್ ಮ್ಯಾಂಗಲೂರು. ಹೇಗಿದ್ರೆ ಎಲ್ಲರೂ ಕೂಡ, ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಆ್ಯಂಡ್ ಕ್ರೇಜಿ ಆಗಿದ್ದಾರೆ. ನಮ್ಮ ಬಾಯ್ಸ್ ಹಿಂದೆಯಿಂದ ಬಾರಿಸಿದ್ದಾರೆ ನೋಡಿ, ಅಲ್ಲಿ ಮಿರರಲ್ಲಿ ಕಾಣಿಸ್ತಿದ್ಯಾ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಅಂತ. ಇವಾಗ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾನು ಎಲ್ಲಿಗೆ ಹೋಗ್ತಿದ್ದೀನಂತ. ಸೊ ಇವತ್ತು 6 ಗಾಡಿ ಇದೆ ಟೋಟಲ್, ಕ್ರೇಜಿ ರೈಡ್ ಇವತ್ತು. ಆ್ಯಂಡ್ ಪೆಟ್ರೋಲ್ ನೋಡಿ ನಿನ್ನೆ ಹಾಕೊಂಡು ಬಂದಿದ್ದೇನೆ ನಾನು, ಫುಲ್ ಮಾಡಿ ಬಂದಿದ್ದೇನೆ. ಒಂದು ಗಾಡಿಗೆ ಫ್ಯೂಯಲ್ ಹಾಕಲಿಕ್ಕಿದೆ ಇವಾಗ ಅಷ್ಟೇ, ಮತ್ತೆಲ್ಲ ಫುಲ್ ಟ್ಯಾಂಕ್ ಇದೆ. ಇನ್ನು ಕಾಪು ಹತ್ರ ಉಚ್ಚಿಲ, ಕಾಪು ಹತ್ರ ಒಂದು ಸ್ಟಾಪ್, ಮತ್ತು ಮಣಿಪಾಲ್ ಇನ್ನು ಉಡುಪಿ ಹತ್ತಿರ ಒಂದು ಸ್ಟಾಪ್, ಮತ್ತೆ ಆಯ್ತು. ಟೋಲ್ ಹತ್ತಿರ ಬಂದು ಇವಾಗ ಟೋಲಲ್ಲಿ ಒಂದು ಕಾಫಿ ಕೊಡೋಣ ಅಂತ ಪ್ಲ್ಯಾನ್ ಇದೆ ಇವಾಗ. ಒಂದು ಸ್ವಲ್ಪ ಟೋಲ್ ಹತ್ರ, ಬಿಕಾಸ್ ಬ್ರೇಕ್ಫಾಸ್ಟ್ ಏನು ಕೂಡ ಮಾಡಲಿಲ್ಲ, ನಾನೇನು ಕೂಡ ಮಾಡಲಿಲ್ಲ, ಒಂದು ಕಾಫಿ ಕೂಡ ಕುಡಿಲಿಲ್ಲ, ಒಂದು ನೀರು ಕೂಡ ಕುಡಿಲಿಲ್ಲ. ಹಾಗೆ ಇಲ್ಲಿ ಒಂದು ಕಾಫಿ ಕುಡಿದು ಹೊರಡೋಣ ಅಂತ. ನಮ್ಮ ಜೊತೆ ಇವರಿದ್ದಾರೆ, ಇವರು ಹೇಳ್ತೀರಾ. ಸೊ ಇವತ್ತು ಇಷ್ಟು ಗಾಡಿ ಇಲ್ಲಿದೆ, ಇವಾಗ ಇನ್ನು 2 ಗಾಡಿ ಬರಲಿಕ್ಕಿದೆ ಉಡುಪಿಯಲ್ಲಿ. 1 hour later. ಸೊ ಬಾಯ್ಸ್ ಇಲ್ಲಿ ಒಂದು ಕಾಫಿ ಕುಡಿದು ಈಗ ಹೊರಡ್ತಿದ್ದೇವೆ. ಆ್ಯಕ್ಚುಲಿ ನಾನು ಮಹೇಶ್ ಮತ್ತು ಪ್ರದೀಪ್ ಭಾಯ್ ಕಾಲಲ್ಲಿ ಕನೆಕ್ಟ್ ಆಗಿದ್ದೇವೆ. ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಿದೆ, ಬಟ್ ಅವ್ರು ಏನು ಕೂಡ ಮಾತಾಡ್ತಿಲ್ಲ, ಯಾಕಂತ ನಂಗೆ ಗೊತ್ತಿಲ್ಲ. ಅವ್ರು ಬಂದರು ನೋಡಿ ಅಲ್ಲಿ ನೆಂಟರ್ಕ್ ಅವರು. हाय हाय गुड मॉर्निंग. यार कैमरा दिखा नेट विजुअल लेर ಹೋಟೆಲ್ ಇತ್ತು, हां ಹೋಟೆಲ್ ಇತ್ತು ಮೇರೆ ಇತ್ತು. हां यान अत्तु अव अकुल बोತೀನಿ यान इत्तु जी ಅದೇ ಬನ್ನಿ ಮೇರೆ ಇತ್ತು. ವಿದರ್ಗ ನಮ್ಮ ಏತ್ ಕಾಲ್ ಕನೆಕ್ಟ್ ಆತವರು. ಇನ್ನು ಉಡುಪಿಯಲ್ಲಿ ಒಬ್ಬರಿದ್ದಾರೆ, ಮಣಿಪಾಲ್ ಇನ್ನು ಅದರ ಬರ್ತಾರೆ ಅಂತ ಹೇಳಿದರೆ. ನಮ್ಮ ನಿಖಿಲ್ ಅವರು ಮೋಟರ್ ಡ್ರೈವ್ ಫಸ್ಟ್ ಗ್ರೂಪಲ್ಲಿ ಅವರು ಸಿಕ್ಕಿದ್ರು ನನಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅವರನ್ನು ಮೀಟ್ ಆಗ್ತಿದ್ದೆ ನಾನು. ನೋಡೋಣ ಎಲ್ಲಿ ಇದ್ದಾರೆ ಅಂತ ನಾನು ಕಾಲ್ ಮಾಡಿ ಕೇಳಬೇಕು ಎಲ್ಲಿ ಬಂದರು ಅಂತ. ಮೇ ಬಿ ಅವರು ಬಂದಿರಬೇಕು, ಗೊತ್ತಿಲ್ಲ. ನಮ್ಮ ನಿಖಿಲ್ ಭಾಯ್ ಇಲ್ಲಿದ್ದಾರೆ ನೋಡಿ, ಆಲ್ರೆಡಿ ಬಂದು ನಿಂತಿದ್ದಾರೆ. ಹಾಂ ಬಾಯ್ ಬಗ ಎಂಚಲ್ಲರಿಗೆ 8 ಗಂಟೆ ಬೈದಾರೆ 6:58. ಹಾಂ ಇತ್ತೆ ಬರ್ತೀನಿ, ಏತನ್ ಟೈಮ್. ಓ ಸಾರಿ ನಮ್ಮ ಅಲ್ಪ ಒಂದು ಬ್ರೇಕ್ ಎತ್ತು ಮತ್ತ ಬಂದಾಗ ಟೈಮ್ ಬಸ್ ಇಜ್ಜಿ ಬ್ರೋ, ಬಸ್ ದಿಕ್ಕಿಜ್ಜಿ. ಹಾಂ ಅಲ್ಪ ದಿಕ್ಕು ಘಾಟ್ ದಿಕ್ಕು. ಮೇರು ಸುಶಾಂತ್ ಬಂದು NS ಅನಿಲ್ ಬಕ್ಕ ಪ್ರದೀಪ್ ಬಕ್ಕ ಮಹೇಶ್. পোয়েতা ಇವತ್ತಿನ ಲೈನಪ್ ನೋಡಿ ಎಷ್ಟು ಗಾಡಿ ಇದೆ.
ಕ್ರೇಜಿ. ಹೋಟೆಲ್ ರಾಯಲ್ ಡೈನ್ ರೆಸ್ಟೋರೆಂಟ್ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ನಾನು ಫ್ಯಾಮಿಲಿ ಜೊತೆ ಊಟ ಮಾಡಲಿಕ್ಕೆ ಬಂದಿದ್ದೆ. ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಸಿಗ್ತದೆ ನನಗೆ ಇವತ್ತು ಗೊತ್ತಾಗಿತ್ತು. ಎಲ್ಲ ಬರ್ತಿದ್ದೇವೆ ನೋಡಿ. ಇವತ್ತು ಎಷ್ಟು ಗಾಡಿ ಇದೆ. ಸೊ ಬ್ರೇಕಪ್ ಮಾಡಿ ಬ್ರೇಕಪ್ ಅಂತ ಎಂತ ಮಾತಾಡ್ತೀನಿ ನಾನು, ನಾನ್ಸೆನ್ಸ್. ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಡ್ತಿದ್ದೇವೆ. ನಮ್ಮ ಬಾಯ್ಸ್ ಇಲ್ಲಿದ್ದಾರೆ ನೋಡಿ, ಎಲ್ಲ ಫೋಟೋ ತೆಗೆದಿದ್ದಾರೆ ಬೈಕ್ಸ್ ಇದು. ಸೊ ಲೆಟ್ಸ್ ಗೋ. ಇವಾಗ ಅಲ್ಲಿ ನಮ್ಮ ಬಾರ್ಕೂರ್ ರೂಟಲ್ಲಿ ರೈಟ್ ತೆಗಲಿ, ಬಾರ್ಕೂರ್ ರೂಟ್ ತಗೊಳ್ಳಿಕ್ಕೆ, ಮತ್ತು ಅಲ್ಲಿಂದ ಸ್ಟ್ರೈಟ್ ಹೋಗ್ಲಿಕ್ಕೆ ಅಂತ ಮ್ಯಾಪಲ್ಲಿ ಆಗಿ ತೋರಿಸ್ತಿದ್ದೆ. ಐ ಹೋಪು ರೋಡ್ ಎಲ್ಲ ಚೆನ್ನಾಗಿದ್ದರೆ ಸಾಕು. ಲೆಟ್ಸ್ ಗೋ. ಚಾರ್ಜ್ ಒಂದು ಸ್ವಲ್ಪ ಕಡಿಮೆ ಇದೆ, ಒಂದು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಜಾಸ್ತಿ ಏನು ಅಲ್ರಿ, ಬಿಕಾಸ್ ನನಗೆ ಘಾಟಿಯಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಬೇಕು ಚಾರ್ಜ್, ಅದಕ್ಕೆ. ಇವಾಗ ಕ್ಲೈಮೇಟ್ ಒಂದು ಸ್ವಲ್ಪ ಬಿಸಿ ಇದೆ ಆಯಿತಾ, ಬಟ್ ಗಾಡಿ ಮೂವ್ ಆಗುವ ಅಷ್ಟು ಗೊತ್ತಾಗಲ್ಲ. ಎಲ್ಲಿಯಾದರೂ ಸ್ಟಾಪ್ ಮಾಡಿದರೆ ಆವಾಗ ಒಳಗಿಂದ ಕುದಿಯುತ್ತೆ. ಮೊನ್ನೆಯಿಂದ ಘಾಟ್ ಕಾಣಿಸ್ತಿದೆ ಅಲ್ಲಿ ಮೇಲೆ, ಅದೇ ಘಾಟಿಗೆ ಮೇಲೆ ಹೋಗ್ಲಿಕ್ಕಿದೆ. ಇವಾಗ ಇಲ್ಲಿ ಇದು ಯಾವುದು ಹುಲಿಕಲ್ ಘಾಟ್ ಸ್ಟಾರ್ಟ್ ಆಯಿತು ನೋಡಿ. ನನಗೆ ಆಗೊಂಬೆ ವ್ಯವಸ್ಥೆ ಬರ್ತಿದೆ ಇಲ್ಲಿ. ಆ್ಯಕ್ಚುಲಿ ನಾನು ಹುಲಿಕಲ್ ಘಾಟಿಗೆ ಫಸ್ಟ್ ಟೈಮ್ ಬರ್ತಿರೋದು. ಸೊ ಲೆಟ್ಸಿ ಹೀಗೆಲ್ಲ ಸೀನ್ಸ್ ಇದೆ ಅಂತ ಇಲ್ಲಿ. ಇವರಿಗೆಲ್ಲ ಆ್ಯಕ್ಚುಲಿ ಕಷ್ಟ ಅಲ್ಲ ಘಾಟಲ್ಲಿ ಹಾಳಾದರೆ ಕಿರಿಕಿರಿ ಪ್ರಾಬ್ಲಮ್ ಏನು ಕೂಡ ಮಾಡಲಿಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಗಾಡಿಯನ್ನು ಇಟ್ಟು ಹೋಗ್ಬೇಕಾಗುತ್ತೆ. ಚೆಕ್ ಔಟ್ ದ ವ್ಯೂಸ್ ಗಾಯ್ಸ್, ಕ್ರೇಜ್ ಇಲ್ವಾ? ನೋಡಿ ಈ ಮಂಗನಿಗೆ ಅಧಿಕ ಪ್ರಸಂಗ, ಇಷ್ಟು ಸಣ್ಣ ಆದರೂ ಕೂಡ ಅದನ್ನು ಎಳೆಯುವುದು ನೋಡಿ ಅಂತೆ. ದೇವಸ್ಥಾನ ಮೇ ಬಿ ಇದು ಇರಬೇಕು, ಇರಬೇಕು ಅಷ್ಟಂತ. ಬಾಯ್ಸ್ ಎಲ್ಲ ಫೋಟೋ ತೆಗಿತಿದ್ದಾರೆ ನೋಡಿ ಇಲ್ಲಿ. ನೋಡಿ ಇಬ್ಬರು ಹಚ್ಚಿದ್ರು. ಸೆಕೆಯಲ್ಲಿ ಇಲ್ಲಿ ಆಗ್ತಿಲ್ಲ ಆಯಿತಾ, ಸೀರಿಯಸ್ಲಿ. ಆ್ಯಕ್ಚುಲಿ ಸೆಕೆ ಏನಂದರೆ ಜಾಕೆಟ್ ಹಾಕೊಂಡಿದ್ದೆಲ್ಲ ಅದಕ್ಕೆ ಸೆಕೆ ಆಗ್ತದೆ ತುಂಬ. ಒಂದು ಮಳೆ ಬಂದಿದ್ರೆ ಸರಿ ಆಗ್ತದೆ. ಅಲ್ಲಿ ಘಾಟಲ್ಲಿ ಇನ್ನು ವ್ಯೂ ಪಾಯಿಂಟಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ಇವರಿಬ್ಬರದ್ದು ನೋಡಿ ಫೋಟೋಶೂಟ್ ಆಗ್ತಾ ಉಂಟು. ಇವಾಗ ಘಾಟಿಂದ ಬಿಡ್ತಿದ್ದೇವೆ ಅಲ್ಲಿ ಟೆಂಪಲ್ ಹತ್ರ ನಿಲ್ಲಿಸಿ. ಆ್ಯಂಡ್ ಹೇಗಿತ್ತು ವ್ಯೂ? ಐ ಹೋಪ್ ಚೆನ್ನಾಗಿತ್ತು. ಸಿನಿಮ್ಯಾಟಿಕ್ ಶಾರ್ಟ್ಸ್, ಒಂದು ಸಣ್ಣ ಸಿನಿಮ್ಯಾಟಿಕ್ ಶಾರ್ಟ್ಸ್. ಆ್ಯಂಡ್ ಇವಾಗ ಡೈರೆಕ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೇವೆ. ವ್ಯೂ ಪಾಯಿಂಟ್ ಇನ್ನೂ 40 ಕಿಲೋಮೀಟರ್ಸ್ ಇದೆ, 1 hour ಮೇ ಬಿ. ಅಲ್ಲಿ ನೋಡಿ ಮುಂದೆ ಕೂಡ ವ್ಯೂ ಪಾಯಿಂಟ್ ಇದೆ. ನನಗೆ ಕಾಣಿಸ್ತಿಲ್ಲ ಏನು ಕೂಡ. ಕ್ರೇಜಿ ಪ್ರಾಪರಾಗಿ ಕಾಣಿಸ್ತಿದೆ. ಸ್ನೇಹಿತರೆ, ಲುಕ್ ಎಟ್ ದ ಸೀನ್. ಮುಂದೆ ನೋಡಿ ಅಂತೆ, ಏನು ಸೀನ್ ಅಲ್ವಾ? ಕ್ರೇಜಿ. ಇದೊಂದು ಟೆಂಪಲ್ ಇದೆ ನೋಡಿ. ಬಾಯ್ಸ್, ನಿಮ್ಮದೊಂದು ಕೊಡಚಾದ್ರಿ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಮಾಡಿ, ಹೇಗೆ ಆಯ್ತಂತ.
ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ ಕೊಡಚಾದ್ರಿ ವ್ಯೂ ಪಾಯಿಂಟ್ ಇದು. ಹಸಿವು ಆಗ್ತಾ ಉಂಟು. ಹಾಂ ಗೊತ್ತಾಯ್ತು. ಸರ್ ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ ಕೊಡಚಾದ್ರಿ. ನೋ ಕಮೆಂಟ್ಸ್. ನಿಖಿಲ್ ಬೈ ನಿಮ್ಮದೊಂದು ಎಕ್ಸ್ಪೀರಿಯನ್ಸ್ ಕೊಡಚಾದ್ರಿ ಎಕ್ಸ್ಪೀರಿಯನ್ಸ್ ಭಾರಿ ಒಳ್ಳೆದಿತ್ತು. ಟ್ರೈಲ್ಸ್ ಎಲ್ಲ ಭಾರಿ ಒಳ್ಳೆದಿತ್ತು. ಮೇಲೆ ನಾವು ತಲೆಯಲ್ಲಿ ಬೈಕನ್ನು ಹಿಡ್ಕೊಂಡು ಹೋದದ್ದು. ಮೇಲೆ ಹೋಗ್ಲಿಕ್ಕೇನೆ ಇಲ್ಲ ಕರ್ಮ. ಅಲ್ಲಿ ಜೀಪಿನವರು ಬಿಡ್ತಿಲ್ಲ, ಅಂದರೆ ಜೀಪಲ್ಲಿ ಮಾತ್ರ ಅಂತೆ ಬೈಕ್ ಬಿಡಲ್ಲ ಅಂತ. ಸೊ ಇವಾಗ ಅಲ್ಲಿ ಮುಂದೆ ಹೋಟ್ಲಿಗೆ ಹೋಗಿ ಮತ್ತೆ ಅಲ್ಲಿ ಏನಾದರೂ ಪ್ಲೇಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಬೇರೆ ಯಾವ್ದಾದ್ರು ವ್ಯೂ ಪಾಯಿಂಟ್ ಇದೆಯಾ ಇಲ್ಲ ಅಂತ ನೋಡೋಣ. ಆ್ಯಂಡ್ ಗೋಪುರದಲ್ಲಿ ಕೂಡ ಚಾರ್ಜ್ ಇಲ್ಲ, ಹಾಗಾಗಿ ಹೋಗೋಣ. ಡೇಜು ನೋಡಿ ಆ್ಯಕ್ಚುಲಿ ಚಾರ್ಜ್ ಇರಲಿಲ್ಲ, ಹಾಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಶೂಟ್ ಮಾಡಬೇಕಾ? ಸೊ ಇಲ್ಲಿಂದ ಒಂದು ಪ್ಲ್ಯಾನ್ ಇದಾಯಿತು. ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ, ಹಾಗೆ ಪ್ಲ್ಯಾನ್ ಇದಾಯಿತು. ಸೊ ನೆಕ್ಸ್ಟ್ ಒಂದು ಫೋಟೋ ಹೋಗ್ತಿದ್ದೇವೆ ಅಲ್ಲಿಗೆ ನೋಡಿ. ಸೇಮ್ ಅದು ಫೋಟಿಗೆ ಹೋಗ್ತಿದ್ದೇನೆ. ಇಲ್ಲ ನಾನದು ಯೂಟ್ಯೂಬ್ಗೆ ಹಾಕಿದ್ದೇನಾ ಇಲ್ವ ಅಂತ ನೆನಪಿಲ್ಲ, ಬಟ್ ಇನ್ಸ್ಟಾ ಸ್ಟೋರಿ ಹೈಲೈಟ್ಸಲ್ಲಿ ಇದೆ, ಚೆಕ್ ಮಾಡ್ಬೋದು. ಸೊ ಡೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್. ಸ್ನೇಹಿತರೆ ಊಟ ಮಾಡಿ ಇವಾಗ ಬಂದಿದ್ದೇವೆ. ಅದು ತುಂಬ ಸುಸ್ತಾಗ್ತುಂಟು. ವಾಯ್ಸ್ ಎಲ್ಲ ಎಲ್ಲಿದ್ದಾರೆ ನೋಡಿ. ಅಯ್ಯೋ ತುಂಬ ಗ್ರೀನರಿ ಆಗಿದೆ, ಬಿಕಾಸ್ ಮೊನ್ನೆಲ್ಲ ಮಳೆ ಬಂದಿದೆಲ್ಲ, ಹಾಗೆ ಎಂಜಾಯ್ ದ ಸಿನಿಮಾ. ಆ್ಯಕ್ಚುಲಿ ಮೇಲೆ ಹೋಗ್ತಿಲ್ಲ, ತುಂಬ ಸಾಕಾಗುತ್ತೆ ಹಾಗೆ. ಎಂತೆಂತ Yo, it was a damn beautiful Sunday ride. ನಿಮಗೆಲ್ಲ ಇವಾಗ ಆಗ್ಬೋದು ಇವಾಗ ಡೈರೆಕ್ಟ್ ಮನೆಗೆ ಬಂದು ಯಾಕಪ್ಪ ಬ್ಲಾಗ್ ಮಾಡ್ತಿದ್ದೇನೆ ಅಂತ. ಏನಿಲ್ಲ, ಅಲ್ಲಿ ರಿಟರ್ನ್ ಬರುವಾಗ ಒಂದು ಸ್ವಲ್ಪ ಜೋರು ಮಳೆ ಇತ್ತು, ಹಾಗೆ ಮತ್ತೆ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ, ಮೊಬೈಲಲ್ಲಿ ಕೂಡ ಚಾರ್ಜ್ ಇರಲಿಲ್ಲ, ಹಾಗೆ ಬ್ಲಾಗ್ ಏನು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ನಮ್ಮ ಮನೆಗೆ ಬಂದು ಬ್ಲಾಗ್ ಮಾಡ್ತಿದ್ದೇನೆ, ಹಾಗೆ ವಿಷಯ. ಆ್ಯಂಡ್ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಅಲ್ಲಿ ಜೀಪಿಗೆ ಮಾತ್ರ ಎಲ್ಲ ಇರುವುದಂತೆ. ಅದೊಂದು 500 rupees per person ಆಗುತ್ತೆ ಅಂತ ಹೇಳಿದ್ರು. ಸೊ ಯಾಕೆ ಸುಮ್ಮನೆ 1500 ಕೊಟ್ಟು ಹೋಗೋದಂತ ನಾವು ಹೋಗಲಿಲ್ಲ. ಬೈಕ್ ತಗೊಂಡು ಹೋಗ್ಲಿಕ್ಕಿದ್ರೆ ಹೋಗ್ತಿದ್ವಿ ಮೇಲೆ, ಬಟ್ ಇಲ್ಲಿ ಜೀಪ್ ಮಾತ್ರ ಅಂತೆ. ಫಾರೆಸ್ಟ್ ಆಫೀಸರ್ ಮುಂದೆ ಇದ್ದಾರೆ, ಅವ್ರು ನಿಲ್ಲಿಸ್ತಾರೆ ಅಂತೆಲ್ಲ ಹೇಳಿದರು. ಸೊ ಸುಮ್ಮನೆ ಯಾಕೆ ಶೋರೆ ಆಗೋದು ಅಂತ ಹೋಗ್ಲಿಲ್ಲ ನಾವು ಮೇಲೆ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಫೋರ್ಟಿಗೆ ಬಂದ್ವಿ. ಫೋರ್ಟಿಗೆ ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಕ್ರೇಜಿ ಆಯಿತು ಮಾತ್ರ ಬಾಯ್ಸ್ ಜೊತೆ. ಸೊ ನಿಮಗೆ ಎಂಥ ಕ್ರೇಜಿ ಅದು ಕಾಂಟೆಂಟ್ಸ್ ಎಲ್ಲ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಆ್ಯಂಡ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಟ್ರೆಕಿಂಗ್ ಆ್ಯಂಡ್ ಕ್ರೇಜಿ ರೀಲಲ್ಲಿ ಹಾಕ್ತಾ ಇರ್ತೇನೆ. ಸೊ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಆ್ಯಂಡ್ ವಾಟ್ಸಪ್ ಚಾನಲಲ್ಲಿ ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ಹಾಗೆ ಹೇಳ್ತೀವಿ ವ್ಲಾಗನ್ನು ನಾನು ಮಾಡ್ತೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ದ ಸ್ಕೈಸ್. ಬಾಯ್ ಬಾಯ್. Let me take you back to a time when love was as precious as diamonds, where if you search you would find